ನಮಸ್ಕಾರ ಎಲ್ರಿಗೂ. ಗೌರೀಸ್ ಕುಕಿಂಗ್ ಕಾರ್ನರ್ಗೆ ಸುಸ್ವಾಗತ. ಇವತ್ತು ಹೋಟೆಲ್ ಶೈಲಿಯಲ್ಲಿ ಕ್ರಿಸ್ಪಿಯಾದಂಥ ಮದ್ದೂರು ವಡೆ ಮಾಡೋದು ಹೇಗೆ ನೋಡೋಣ. ಮದ್ದೂರು ವಡೆಗೆ ಮುಖ್ಯವಾಗಿ ಬೇಕಾಗಿರೋದು ಈರುಳ್ಳಿ. ತುಂಬ ದಪ್ಪನೂ ಅಲ್ಲ ಸಣ್ಣಕ್ಕೂ ಅಲ್ಲ, ಎಸ್ಲಾಗಿರಬೇಕು. ಆ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಈ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ 6ರಿಂದ 7 ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅರ್ಧ ಕಪ್ಪು, 1 ಕಪ್ಪು ಮೈದಾ ಹಿಟ್ಟು, 1.5 ಕಪ್ಪು ಮೀಡಿಯಮ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಕಾಯಿ ಬೀಜನ ತರಿಯಾಗಿ ರುಬ್ಕೊಂಡಿದ್ದೀನಿ. ಮತ್ತು ಹೇಳಬೇಕು ಕರಿಯೋಕ್ಕೆ ಎಣ್ಣೆ. ಈಗ ಮಿಕ್ಸಿನ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿಲ್ಲ ಈರುಳ್ಳಿ ಹಾಕ್ಕೊಂಡು ಎಲ್ಲ ಕಿರ್ಚ್ಕೊತಿದ್ದೀನಿ ಫಸ್ಟು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಈಗಲೇ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಳ್ಳೋಣ. ನಾವು ಎಷ್ಟು ಕಿವುಚ್ಕೋತೀವೋ ಅಷ್ಟು ಟೇಸ್ಟ್ ಇರುತ್ತೆ. ಅದು ಉಪ್ಪು ಎಲ್ಲ ಹಿಡಿಯುತ್ತಲ್ಲ, ಉಪ್ಪು ಖಾರ ಎಲ್ಲ ಬಿಡುತ್ತಲ್ಲ ಕಿವುಚ್ಕೊಂಡಷ್ಟು. ಈಗ ರವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟು, ಮೈದಾನ ಹಿಟ್ಟು, ಕಡಲೆ ಬೀಜ ರುಬ್ಕೊಂಡಿದ್ದು, ಎಳ್ಳು, ಉಪ್ಪು ಹಾಕ್ಕೊಳ್ತೀನಿ ಮತ್ತೇನು ಸ್ವಲ್ಪ, ತುಪ್ಪ ಹಾಕ್ಕೊಳ್ತೀನಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಮತ್ತು 1-2 ಸ್ಪೂನ್ ಕಾದಿರೋ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿತ್ಕೋಬೇಕು. ಮತ್ತು ಎಲ್ಲ ಅದರಲ್ಲಿ ಈರುಳ್ಳಿಲಿ ನೀರು ಬಿಡುತ್ತಲ್ಲ, ಅದನ್ನೇ ಚೆನ್ನಾಗಿ ಮಿತ್ಕೊಂಡು ಅದು ಉಂಡೆ ಆಗೋ ಥರ ಮಾಡ್ಕೋಬೇಕು. ಈಗ ಸ್ವಲ್ಪನೇ 1/4 ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಂಡು 1-5-6 ಸ್ಪೂನು ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು, ನಾನು ಚೆನ್ನಾಗಿ ನಾದ್ಕೋತೀನಿ. ನಾವು ಎಷ್ಟು ನಾದ್ಕೋತೀವೋ ಅಷ್ಟು ಮದ್ದೂರು ವಡೆ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ನಾದ್ಕೋಬೇಕು. ರೆಡಿ ಆಯ್ತು. ಈಗ ಒಂದು 5 ನಿಮಿಷ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಡೋಣ. ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆಕಾಯನ್ನು ಕಾಯಕ್ಕಿಡಲಿ. ಅಷ್ಟೊತ್ತಿಗೆ ಒಂದೊಂದೇ ಉಂಡೆ ಮಾಡಿ ಇಟ್ಕೊಳ್ಳೋಣ. ಎಣ್ಣೆಕಾಯಿ ಅಷ್ಟೊತ್ತಿಗೆ ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಒಂದೊಂದು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾಯಿರೋ ಇಷ್ಟರಲ್ಲಿ ಒಂದು 20 ಆಗುತ್ತೆ. ಹೋಳಿಗೆ ಮಾಡೋ ಶೀಟ್ ಇತ್ತು, ಅದ್ರ ಮೇಲೆ ಇಟ್ಕೊಂಡು ತಟ್ಕೋತಾ ಇದ್ದೀನಿ ನಾನು. ಕೈಯಲ್ಲೂ ತಟ್ಬೋದು, ಇಲ್ಲ ಮನೇಲಿ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ, ಅದು ಹಾಲಿಂದು ಯಾವುದ್ರಲ್ಲಾದ್ರು ಎಣ್ಣೆ ಕವರ್ ಅದ್ರ ಮೇಲಾದ್ರು ತಟ್ಕೋಬೋದು.
ಎಣ್ಣೆನ ತುಂಬ ಸ್ಲೋನೂ ಅಲ್ಲ ಹೈ ಅಲ್ಲ, ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಲೋ ಆದರೆ ಎಣ್ಣೆ ಕುಡಿದ್ಬಿಡುತ್ತೆ, ಹೈ ಆದರೆ ಮೇಲ್ಗಡೆ ಎಲ್ಲ ಜಾಸ್ತಿ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಹಂಗಾಗಿ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೀವು. ಮೇಲ್ ಬಂದಿದೆ ಅಂದಿದ ತಕ್ಷಣ ಇನ್ನೊಂದು ಹಾಕ್ಕೋಬೋದು. ಫ್ರೈ ಆಗಿರೋದನ್ನು ತೆಗಿತಾ ಇದ್ದೀನಿ ಈಗ. ಕ್ರಿಸ್ಪಿಯಾದ ಮಧುರ್ ವಡೆ ರೆಡಿ ಆಯಿತು. ಈಗ ಅದಕ್ಕೆ ಒಂದು ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣ. ಹಸಿರು ಮೆಣಸಿಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಪುದೀನ ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಪೇಸ್ಟ್ ನುಣ್ಣಗಾಗಿರಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಆಯಿತು, ಪೇಸ್ಟ್ ರೆಡಿ ಆಯಿತು. ಚಟ್ನಿ ರೆಡಿ ಆಯಿತು, ಗ್ರೀನ್ ಚಟ್ನಿ ರೆಡಿ. ಮಧುರ್ ವಡೆ ವಿತ್ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಹೋಟೆಲ್ ಶೈಲಿಯಲ್ಲಿ ಕ್ರಿಸ್ಪಿಯಾಗಿರುತ್ತೆ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ತೆಳ್ಳಗೆ ಮಾಡಿಕೊಂಡ್ರೆ ಒಂದು ವಾರದವರೆಗೂ ಇಟ್ಕೋಬೋದು ನೀವು. ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ, ಒಳಗಡೆ ಜ್ಯೂಸಿಯಾಗಿ. ಇಷ್ಟ ಆದರೆ ಮಾಡ್ಕೊಳ್ಳಿ, ಟೇಸ್ಟಿಯಾಗಿರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್.